ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಬೆಂಗಳೂರಿನ ಇನ್ನೊಂದು ಸುಂದರವಾದಂತಹ ಪ್ರವಾಸಿ ತಾಣ ಶ್ರೀ ಚಂಪಕಧಾಮ ಸ್ವಾಮಿ ಟೆಂಪಲ್ ಮತ್ತು ಅದರ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ಇದೊಂದು ಬೆಟ್ಟದ ಮೇಲೆ ಇರುವಂಥ ಒಂದು ಅದ್ಭುತವಾದಂತಹ ಹಿಂದೂ ದೇವಾಲಯ. ಬೆಂಗಳೂರಿನ ಮೇನ್ ಸಿಟಿಯಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸು. ಇದು ಲೊಕೇಟ್ ಆಗಿರುವುದು ಬನ್ನೇರುಘಟ್ಟದಲ್ಲಿ. ಬನ್ನೇರುಘಟ್ಟದ ಚಂಪಕಸ್ವಾಮಿ ಟೆಂಪಲ್ನ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಇದೊಂದು ಅದ್ಭುತವಾದಂಥ ಗುಡ್ಡದ ಮೇಲಿರುವ ಒಂದು ಸುಂದರವಾದಂಥ ಟೆಂಪಲ್ಲು ಪ್ಲಸ್ ಅದ್ಭುತವಾದಂಥ ವ್ಯೂ ಪಾಯಿಂಟ್ ಇರುವಂತಹ ಪ್ಲೇಸ್ ಇದು. ನೀವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಂತಂದರೆ ಇದೊಂದು ಅಮೇಝಿಂಗ್ ಪ್ಲೇಸು. ಇದು ಮುಖ್ಯವಾಗಿ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರ ಇರುವಂತಹ ಒಂದು ಟೆಂಪಲ್ ಇದು. ಇದೊಂದು ಚಿಕ್ಕದಾದಂತಹ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಒಂದು ದೇವಾಲಯ. ಈ ಬೆಟ್ಟವನ್ನು ನೀವು ರೀಚ್ ಆಗಬೇಕಂತಂದರೆ ಆಲ್ಮೋಸ್ಟ್ ಒಂದು 150 to 200 ಸ್ಟೆಪ್ಸನ್ನು ಏರ್ಕೊಂಡು ಮೇಲ್ಭಾಗವನ್ನು ರೀಚ್ ಆಗಬೇಕಾಗತ್ತೆ. ಮೇಲ್ಭಾಗದ ವ್ಯೂ ಪಾಯಿಂಟ್ ಕೂಡ ತುಂಬಾ ಅಮೇಝಿಂಗ್ ಆಗಿದೆ. ಇದು ಡೆಡಿಕೇಟೆಡ್ ಆಗಿರುವಂಥ ಹಿಂದೂ ದೇವಾಲಯ ಇದು. ಎಂಟ್ರೆನ್ಸಲ್ಲಿ ನೀವು ಚಿಕ್ಕದಾದಂಥ ಹಲವಾರು ದೇವಾಲಯಗಳನ್ನು ನೋಡ್ಬೋದು. ಇನ್ನು ರೈಟ್ ಸೈಡಲ್ಲಿ ಪ್ರಮುಖವಾದಂತಹ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾದಂತಹ ಚಂಪಕಸ್ವಾಮಿ ದೇವಾಲಯ ಇದೆ. ಅದನ್ನು ವಿಸಿಟ್ ಮಾಡಿ ನಂತರ ನೀವು ಇದರ ಹಿಂಭಾಗದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟವನ್ನು ಏರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 150 to 200 ಸ್ಟೆಪ್ಸನ್ನು ನೀವು ಏರ್ಕೊಂಡು ಹೋಗಬೇಕಾದಂತೆ ಇದೊಂದು ಚಿಕ್ಕದಾದಂತಹ ಗುಡ್ಡದ ಮೇಲ್ಭಾಗದಲ್ಲಿರುವಂತಹ ದೇವಾಲಯ. ಇನ್ನು ವ್ಯೂ ಪಾಯಿಂಟ್ ಕೂಡ ತುಂಬಾ ಅಮೇಝಿಂಗ್ ಆಗಿದೆ. ಆಮೇಲೆ ಇದನ್ನು ಕಂಪ್ಲೀಟಾಗಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಬೆಟ್ಟವನ್ನು ಬೆಟ್ಟದಲ್ಲಿ ಸ್ಟೆಪ್ಸನ್ನು ಕಟ್ ಮಾಡಿರುವಂತಹದ್ದು. ಇನ್ನು ತುಂಬ ದೊಡ್ಡದಾದಂತಹ ಬೆಟ್ಟ ಏನೂ ಅಲ್ಲ, ಬಟ್ ನೋಡೋದಕ್ಕೆ ಒಂದು ಅದ್ಭುತವಾದಂತಹ ಬೆಟ್ಟ ಇದು. ಇನ್ನು ಇದಕ್ಕೆ ಡೇ ಟೈಮಲ್ಲಿ ಮಾತ್ರ ಅವಕಾಶ ಇದೆ. ಮಧ್ಯಾಹ್ನ ಹೊತ್ತು ಸ್ವಲ್ಪ ಕ್ಲೋಸ್ ಇರುತ್ತೆ. ಆಮೇಲೆ ಈವ್ನಿಂಗ್ ಒಂದು 7:30 to 8ವರೆಗೆ ಮಾತ್ರ ಇದು ಓಪನ್ ಇರೋದು. ಇದನ್ನು ಹೊರತುಪಡಿಸಿ ನೈಟಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಬರೋದಕ್ಕೆ ಅವಕಾಶ ಇರಲ್ಲ. ಇದೊಂದು ಪ್ರಮುಖವಾದಂತಹ ಹಿಂದೂ ನರಸಿಂಹಸ್ವಾಮಿಯ ದೇವಾಲಯ. ಮಹಾವಿಷ್ಣುವಿನ ಹಲವಾರು ಅವತಾರಗಳಲ್ಲಿ ಒಂದಾದಂತಹ ನರಸಿಂಹ ಅವತಾರ ನರಸಿಂಹಸ್ವಾಮಿ ಅವರ ಪತ್ನಿಯಾದಂತಹ ಲಕ್ಷ್ಮೀದೇವಿ ಜೊತೆಗೆ ಇಲ್ಲಿರುವಂತಹ ಒಂದು ಸುಂದರವಾದಂತಹ ದೇವಾಲಯ ಇದು. ಆಮೇಲೆ ಇದು ಫೇಮಸ್ ಆಗಿರೋದು ಅದ್ಭುತವಾದಂತಹ ವ್ಯೂ ಪಾಯಿಂಟ್ಗೆ. ನೀವು ಬೆಟ್ಟದ ಮೇಲ್ಭಾಗವನ್ನು ರೀಚ್ ಆಗ್ತಿದ್ದಾಗೆ ಆಲ್ಮೋಸ್ಟ್ 360 ಡಿಗ್ರಿ ವ್ಯೂವನ್ನು ನೀವು ನೋಡ್ಬೋದು. ಸುತ್ತಮುತ್ತಲಿರುವ ಎಲ್ಲ ಪ್ಲೇಸ್ಗಳನ್ನು ಅದ್ಭುತವಾಗಿ ನೀವು ಕವರ್ ಮಾಡ್ಬೋದು. ಸೊ ಅದಕ್ಕೆ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಇದು ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಟೆಂಪಲ್ಲು. ತುಂಬ ದೊಡ್ಡದಾದಂಥ ಏನು ದೇವಾಲಯ ಅಲ್ಲ, ಇದು ಚಿಕ್ಕದಾದಂಥ ದೇವಾಲಯ. ಮುಂಭಾಗದಲ್ಲಿ ಒಂದು ಸುಂದರವಾದಂತಹ ಗರುಡಗಂಬವಿದೆ. ಚಿಕ್ಕದಾದಂಥ ಒಂದು 8 ರಿಂದ 10 ಸ್ಟೆಪ್ಸ್ಗಳನ್ನು ನೀವು ಏರ್ಕೊಂಡು ಮೇಲೆ ಹೋಗಬೇಕಾಗತ್ತೆ ಟೆಂಪಲನ್ನು ನೋಡೋದಕ್ಕೆ. ತುಂಬಾ ಸುಂದರವಾಗಿ ಮಾರ್ಬಲಲ್ಲಿ ಕಟ್ಟಿರುವಂತಹ ಟೆಂಪಲ್ ಇದು. ಅಷ್ಟೇ ಕ್ಲೀನಾಗಿ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇಲ್ಲ. ಸೊ ನೀವು ಆರಾಮಾಗಿ ಹಾಗೆ ವಿಸಿಟ್ ಮಾಡ್ಬೋದು. ಇನ್ನು ಕೆಳಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ನೀವು ಅಲ್ಲಿ ವೆಹಿಕಲನ್ನು ಬಿಟ್ಬಿಟ್ಟು ಈಸಿಯಾಗಿ ಬೆಟ್ಟವನ್ನು ಹತ್ತಿಕೊಂಡು ಬರ್ಬೋದು. ಟೆಂಪಲ್ಲು ತುಂಬ ಅದ್ಭುತವಾಗಿದ್ದು ಒಳಗಡೆ ಪ್ರಮುಖವಾದಂತಹ ನರಸಿಂಹಸ್ವಾಮಿ ಮತ್ತು ಅವರ ಪತ್ನಿಯಾದಂಥ ಲಕ್ಷ್ಮೀದೇವಿಯ ವಿಗ್ರಹಗಳನ್ನು ನೀವು ನೋಡ್ಬೋದು. ಪವಿತ್ರತೆಯನ್ನು ಉಳಿಸೋ ದೃಷ್ಟಿಯಿಂದ ಒಳಭಾಗದಲ್ಲಿ ಛಾಯಾಗ್ರಹಣ ಅಥವಾ ವಿಡಿಯೋಗ್ರಫಿ ಮಾಡೋದನ್ನು ನಿಷೇಧಿಸಿದ್ದಾರೆ. ಇಲ್ಲೂ ಟೆಂಪಲ್ನ ಒಳಭಾಗದಲ್ಲಿ ಚಿಕ್ಕದಾದಂಥ ಒಂದು ಕಂಬವನ್ನು ಕೂಡ ನಾವು ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ಪ್ರಮುಖವಾದಂಥ ಎಲ್ಲ ಶಿವ ಅಥವಾ ವಿಷ್ಣುವಿನ ದೇವಾಲಯದ ಮುಂಭಾಗದಲ್ಲಿ ಈ ಥರ ಒಂದು ಕಂಬವನ್ನು ನೀವು ನೋಡೋದಕ್ಕೆ ಸಾಧ್ಯ. ಇನ್ನು ದೇವಾಲಯದ ಒಳಭಾಗವನ್ನು ಎಂಟರ್ ಮಾಡುವಾಗ ಅಕ್ಕಪಕ್ಕದಲ್ಲಿ ಸುಂದರವಾದಂಥ 2 ಮೂರ್ತಿಗಳು ಕೂಡ ಇದೆ ಗರ್ಭಗುಡಿ ಎದುರು ಭಾಗದಲ್ಲಿ. ಇನ್ನು ದೊಡ್ಡದಾದಂಥ ಮಹಾವಿಷ್ಣು ಲಕ್ಷ್ಮಿಯ ಫೋಟೋವನ್ನು ಕೂಡ ನೀವು ನೋಡ್ಬೋದು.
ಇನ್ನು ಚಿಕ್ಕ ಚಿಕ್ಕದಾದಂಥ ಹಲವಾರು ದೇವರ ವಿಗ್ರಹಗಳನ್ನು ಈ ದೇವಾಲಯದ ಒಳಭಾಗದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಆಮೇಲೆ ತುಂಬ ಜನ ಬಂದವರು ಇಲ್ಲಿ ಕುಂತು ಸ್ವಲ್ಪ ಹೊತ್ತು ಧ್ಯಾನವನ್ನು ಕೂಡ ಮಾಡ್ತಾರೆ. ತುಂಬ ಕಾಮಾಗಿ ಪೀಸ್ಫುಲ್ ಆಗಿರುವಂತಹ ಪ್ಲೇಸ್ ಇದು. ಇನ್ನು ದೇವಾಲಯವನ್ನು ನೋಡಿಕೊಂಡು ಸ್ವಲ್ಪ ಮುಂದುವರೆದರೆ ಮೇಲ್ಭಾಗದಲ್ಲಿ ಅದ್ಭುತವಾದಂತಹ ವ್ಯೂ ಪಾಯಿಂಟನ್ನು ನೀವು ನೋಡ್ಬೋದು. ಇದು ಬೆಟ್ಟದ ಮೇಲ್ಭಾಗದಿಂದ ನೋಡ್ಬೋದಾದಂತಹ ಅಮೇಝಿಂಗ್ ವ್ಯೂ ಪಾಯಿಂಟು. ಎಸ್ಪೆಷಲಿ ಸನ್ಸೆಟ್ ಟೈಮ್ಗೆ ಬರ್ತೀರಂತಂದರೆ ಇಲ್ಲಿನ ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿರುತ್ತೆ. ಹಿಂಭಾಗದಲ್ಲಿ ಚಿಕ್ಕದಾದಂತಹ ಕಾಡು ಕೂಡ ಕಾಣಿಸ್ಬೋದು ನಿಮಗೆ. ಇನ್ನು ಎಸ್ಪೆಷಲಿ ವೀಕೆಂಡಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ. ಯಾಕಂದರೆ ಈ ಪ್ಲೇಸ್ ಇರೋದು ಬನ್ನೇರುಘಟ್ಟದಲ್ಲಿ. ಬನ್ನೇರುಘಟ್ಟ ಝೂದಿಂದ ನಿಯರ್ ಬೈ ಪ್ಲೇಸ್ ಇದು. ಸೊ ಬನ್ನೇರುಘಟ್ಟ ಝೂದಿಂದ ನಿಯರು, ಆಮೇಲೆ ಪಕ್ಕದಲ್ಲಿ ಚಂಪಕಧಾಮ ಅನ್ನುವ ಇನ್ನೊಂದು ಪ್ರಮುಖವಾದಂಥ ಹಿಂದೂ ದೇವಾಲಯ ಕೂಡ ಇದೆ. ಅವೆರಡೂ ಪ್ರಮುಖವಾದಂಥ ಆಕರ್ಷಣೆಗಳಿರೋದ್ರಿಂದ ಈ ಪ್ಲೇಸಲ್ಲಿ ಕಾಮನ್ ಆಗಿ ತುಂಬ ಜನ ಜಾಸ್ತಿನೇ ಇರ್ತಾರೆ. ಎಸ್ಪೆಷಲಿ ವೀಕೆಂಡಲ್ಲಿ ಜನ ಜಾಸ್ತಿನೇ ಇರ್ತಾರೆ. ಇದು ಸನ್ರೈಸು ಮತ್ತು ಸನ್ಸೆಟ್ ಟೈಮಲ್ಲಿ ವಿಸಿಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಪ್ಲೇಸು. ನೀವೇನಾದರೂ ಬೆಂಗಳೂರಲ್ಲಿದ್ದು ಬೆಂಗಳೂರಲ್ಲಿರುವಂಥ ಅದ್ಭುತವಾದಂಥ ಟೂರಿಸ್ಟ್ ಸ್ಪಾಟ್ಗಳನ್ನು ವಿಸಿಟ್ ಮಾಡಬೇಕಂತ ಇದ್ದರೆ ಒಂದೇ ದಿನದಲ್ಲಿ ಬಂದು ಬನ್ನೇರುಘಟ್ಟ ಝೂ, ಆಮೇಲೆ ಚಂಪಕಧಾಮ ದೇವಾಲಯ, ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಈ 3 ಟೆಂಪಲ್ಗಳನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಬೆಟ್ಟದ ಮೇಲ್ಭಾಗ ತುಂಬ ಅಮೇಝಿಂಗ್ ಆಗಿದ್ದು ತುಂಬ ಜನ ರೀಲ್ಸ್ ಕ್ರೇಜ್ ಇರೋರು ಬಂದು ಇಲ್ಲಿ ವಿಡಿಯೋನ ಮಾಡ್ತಾರೆ. ಸ್ವಲ್ಪ ವಾಕ್ ಮಾಡಬೇಕಷ್ಟೇ, ಏನು ತುಂಬ ಡಿಸ್ಟೆನ್ಸ್ ಇರುವಂಥ ದೊಡ್ಡ ಬೆಟ್ಟ ಏನೂ ಅಲ್ಲ ಇದು. ಇದು ತುಂಬ ಗಟ್ಟಿಯಾಗಿರುವಂಥ ದೊಡ್ಡ ಕಲ್ಲಿನ ರಾಕ್ನ ಬೆಟ್ಟ ಇದು. ಒಂದೇ ಒಂದು ವಿಶಾಲವಾದಂತಹ ದೊಡ್ಡ ಕಲ್ಲಿನ ಬೆಟ್ಟ ಇದು. ಇನ್ನು ಬೆಟ್ಟದ ಮೇಲ್ಭಾಗದ ತುದಿಯನ್ನು ರೀಚ್ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ಅದ್ಭುತವಾದಂಥ ರಚನೆಯನ್ನು ಕೂಡ ನೀವು ನೋಡ್ಬೋದು. ಕಲ್ಲುಗಳನ್ನು ಒಂದರ ಮೇಲೆ ಒಂದೊಂದು ವಿಶಿಷ್ಟ ರೀತಿಯಲ್ಲಿ ಜೋಡಣೆ ಮಾಡಿರುವಂಥ ಒಂದು ಅದ್ಭುತ ರಚನೆಯನ್ನು ಕೂಡ ನೋಡ್ಬೋದು. ಬೆಂಗಳೂರಿನ ಟ್ರಾಫಿಕ್ಕಿಂದ ನೀವು ಎಸ್ಕೇಪ್ ಆಗೋಕ್ಕೆ ಒಂದು ಅದ್ಭುತವಾದಂಥ ಸ್ಪಾಟ್ ನೋಡ್ತಾ ಇದ್ದರೆ ಈ ಪ್ಲೇಸು ಮಸ್ಟ್ ವಿಸಿಟ್ ಆ್ಯಂಡ್ ಮಸ್ಟ್ ಸೂಟೇಬಲ್ ಪ್ಲೇಸ್ ಇದು. ಬೆಟ್ಟದ ಹಿಂಭಾಗದಲ್ಲಿ ಚಿಕ್ಕದಾದಂಥ ಕಾಡಿದೆ. ಇದು ಒಂದು ಅದ್ಭುತವಾದಂಥ ಬೆಟ್ಟದ ಟಾಪ್ನಲ್ಲಿರುವಂತಹ ರಚನೆ ಇದು. ಶಿವನ ಮೂರ್ತಿ ಇದೆ, ಆಮೇಲೆ ಅದರ ಸುತ್ತ ಕಲ್ಲುಗಳನ್ನು ಈ ರೀತಿ ಅದ್ಭುತವಾಗಿ ಜೋಡಣೆ ಮಾಡಿರೋದನ್ನು ನೀವು ನೋಡ್ಬೋದು. ಇದರ ಕಲ್ಲುಗಳನ್ನು ಇಟ್ಟು ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇರೋದರಿಂದ ತುಂಬ ಜನ ಇಲ್ಲಿ ಬಂದು ಆ ಥರ ರಚನೆಗಳನ್ನು ನಿರ್ಮಾಣ ಮಾಡ್ತಾರೆ. ಇದು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಕೂಡ ಒಂದು. ಇನ್ನು ತುಂಬ ಜನ ರೀಲ್ಸ್ ಕ್ರೇಜ್ ಇರೋರು ಬಂದ್ಬಿಟ್ಟು ಇಲ್ಲಿ ರೀಲ್ಸನ್ನು ಕೂಡ ಮಾಡ್ತಾರೆ. ಈ ಅದ್ಭುತವಾದ ರಚನೆಯನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸನ್ರೈಸು ಮತ್ತು ಸನ್ಸೆಟ್ಗೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಆಮೇಲೆ ರಿಲೇಟಿವ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ. ಯಾರು ಈ ಪ್ಲೇಸ್ನ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ಹಂಚ್ಕೊಂಡಿರುವಂಥ ಮಾಹಿತಿ ಅವರಿಗೆ ಹೆಲ್ಪ್ಫುಲ್ ಆಗಿರ್ಬೋದು. ಸೊ ಈಗಾಗಲೇ ಹೇಳಿರುವ ಹಾಗೆ ಡೇ ಟೈಮಲ್ಲಿ ಮಾತ್ರ ಓಪನ್ ಇರೋದು. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ವಿಸಿಟ್ ದಿಸ್ ಅಮೇಝಿಂಗ್ ಪ್ಲೇಸ್. ನಿಮ್ಗೇನಾದರೂ ಫೋಟೋಶೂಟು ರೀಲ್ಸ್ ಮಾಡೋ ಕ್ರೇಜ್ ಇದ್ದರೆ ಇದೊಂದು ಪರ್ಫೆಕ್ಟ್ ಸ್ಪಾಟು.
ಆದಷ್ಟು ಈ ಪ್ಲೇಸನ್ನು ವಿಸಿಟ್ ಮಾಡಿದಾಗ ಇಲ್ಲಿನ ಪಾವಿತ್ರ್ಯತೆಯನ್ನು ಆಮೇಲೆ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿ. ಪ್ಲಾಸ್ಟಿಕ್ ಅಥವಾ ಅನ್ನೆಸರಿ ಥಿಂಗ್ಸನ್ನು ಇಲ್ಲಿ ಎಸೆಯುವುದನ್ನು ಅವಾಯ್ಡ್ ಮಾಡಿ. Thank you for watching this amazing video. Please share with your friends also.